ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾವನ್ನಪ್ಪಿರುವವರು ನಿಮ್ಮ ಕನಸಿನಲ್ಲಿ ಬರುತ್ತಿದ್ದಾರಾ? ನಿಮ್ಮ ತಾತ, ಮುತ್ತಾತ ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ಸಾವನ್ನಪ್ಪಿರುವವರು ಪದೇ ಪದೇ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರಾ? ಹಾಗೆ ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಕಂಡ್ರೆ ಏನಾಗುತ್ತೆ? ಯಾಕೆ ಈ ರೀತಿ ಕಾಣಿಸಿಕೊಳ್ತಾರೆ? ಇದರ ಸೂಚನೆಗಳೇನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಳ್ಳೋದ್ರ ಹಿಂದೆ ಅನೇಕ ರಹಸ್ಯಗಳು ಅಡಗಿವೆ. ನಮ್ಮ ಪುರಾಣಗಳ ಪ್ರಕಾರ ಈ ಕನಸುಗಳು ನಮಗೆ ಹಲವಾರು ಸೂಚನೆಗಳನ್ನ ಕೊಡುತ್ತವಂತೆ. ನಿಮ್ಮ ಕನಸಿನಲ್ಲಿ ಪಿತೃದೇವತೆಗಳು ಕಾಣಿಸಿಕೊಳ್ಳೋದ್ರ ಹಿಂದೆ ಇರುವ ಕಾರಣಗಳನ್ನ ತಿಳಿದುಕೊಳ್ಳುವ ಮೊದಲು ನೀವು ಒಂದು ಸಣ್ಣ ಕಥೆಯನ್ನ ತಿಳಿದುಕೊಳ್ಳುವುದು ಸೂಕ್ತ. ಯಮಧರ್ಮರಾಜ, ನರಕದ ಅಧಿಪತಿ, ಒಮ್ಮೆ ನಾರದ ಮಹರ್ಷಿ ಯಮಧರ್ಮರಾಜರ ಹತ್ತಿರ ಹೋಗುತ್ತಾರೆ. ಆಗ ಯಮಧರ್ಮರಾಜ ನಾರದ ಮಹರ್ಷಿಯನ್ನ ನಮ್ಮನ್ನ ಕಾಣಲು ಬಂದಿರುವ ಕಾರಣವೇನು ಎಂದು ಕೇಳಿದಾಗ ನಾರದ ಮಹರ್ಷಿ ತನ್ನ ಮನಸ್ಸಿನಲ್ಲಿದ್ದ ಮಾತುಗಳನ್ನ ಹೇಳುತ್ತಾರೆ. ಸಾವನ್ನಪ್ಪಿದ ಪ್ರತಿ ಜೀವಿಯ ಆತ್ಮ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುತ್ತವೆ. ಅವುಗಳ ಪಾಪ ಕರ್ಮದ ಆಧಾರದ ಮೇಲೆ ಶಿಕ್ಷೆ ಆಗುತ್ತೆ. ಆದರೆ ಭೂಲೋಕದಲ್ಲಿ ವಾಸವಾಗಿರುವ ಮಾನವ ಸಾವನ್ನಪ್ಪಿದ ನಂತರ ಕೆಲವು ಆತ್ಮಗಳು ಸ್ವರ್ಗಕ್ಕೋದ್ರೆ ಇನ್ನು ಕೆಲವು ಇಲ್ಲೇ ಉಳಿದುಕೊಂಡು ಭೂತ ಪಿಶಾಚಿಯಾಗಿ ಬದಲಾಗುತ್ತವೆ. ಈ ದುಷ್ಟಶಕ್ತಿಗಳು ಮಾನವನ ಮೇಲೆ ಯಾಕೆ ದಾಳಿ ಮಾಡುತ್ತವೆ ಎಂದು ನಾರದ ಮಹರ್ಷಿ ಕೇಳುತ್ತಾರೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿಗೆ ತನ್ನ ಪೂರ್ವಿಕರು ನಿರಂತರವಾಗಿ ಕನಸಿನಲ್ಲಿ ಕಾಣುತ್ತಿದ್ರೆ ಅದರ ಸಂಕೇತವೇನು ಎಂದು ನಾರದ ಮಹರ್ಷಿಗಳು ಯಮಧರ್ಮರಾಜನ ಬಳಿ ಕೇಳುತ್ತಾರೆ. ನಾರದ ಮಹರ್ಷಿಯು ಮಾನವರ ಕಲ್ಯಾಣಕ್ಕಾಗಿ ಇಂತಹ ಪ್ರಶ್ನೆಗಳನ್ನ ಕೇಳಿದ್ರಿಂದ ಇದಕ್ಕೆ ಉತ್ತರಿಸುವೆನು ಎಂದು ಯಮಧರ್ಮರಾಜ ಹೇಳುತ್ತಾರೆ. ಅದರ ಜೊತೆಗೆ ಈ ಕಥೆಯನ್ನ ಪೂರ್ತಿಯಾಗಿ ಯಾರು ಕೇಳುತ್ತಾರೋ ಅವರ ಜೀವಿತಾವಧಿಯ 32 ಪಾಪಗಳನ್ನ ಕ್ಷಮಿಸುವೆ ಎಂದು ಯಮಧರ್ಮರಾಜ ಹೇಳುತ್ತಾರೆ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ 4 ಜನ ಸಹೋದರರು ಇರ್ತಾರೆ. ಅದರಲ್ಲಿ ಮೊದಲನೆಯವನ ಹೆಸರು ಪ್ರದೀಪ, ಎರಡನೆಯವನ ಹೆಸರು ಸೋಮ, ಮೂರನೆಯವನು ಪ್ರತಾಪ, ಇನ್ನು ಕೊನೆಯವನು ರಾಮ. ಈ 4 ಜನ ಸಹೋದರರು ಎಷ್ಟು ಅನ್ಯೋನ್ಯತೆಯಿಂದ ಕೂಡಿಕೊಂಡು ಜೊತೆಯಾಗಿ ವ್ಯವಸಾಯ ಮಾಡುತ್ತಾ ಕಷ್ಟಪಟ್ಟು ಸಂಪಾದಿಸುತ್ತಿರುತ್ತಾರೆ. ಹೀಗೆ ಈ 4 ಜನ ಅಣ್ಣ ತಮ್ಮಂದಿರು ಲೆಕ್ಕವಿಲ್ಲದಷ್ಟು ಹಣ ಸಂಪಾದನೆ ಮಾಡ್ತಾರೆ. ಈ ಅಣ್ಣ ತಮ್ಮಂದಿರು ಎಷ್ಟೇ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ರು ತಮ್ಮ ಎಂಜಲ ಕೈಯಲ್ಲಿ ಕಾಗೆಯನ್ನ ಕೂಡ ಓಡಿಸುತ್ತಿರಲಿಲ್ಲ. ಬೆಕ್ಕಿಗೂ ಕೂಡ ಅನ್ನ ಆಹಾರವನ್ನ ಹಾಕುತ್ತಿದ್ದವರಲ್ಲ. ಕೇವಲ ತಮ್ಮ ಸ್ವಾರ್ಥವನ್ನ ನೋಡಿಕೊಂಡೇ ಬದುಕು ನಡೆಸುತ್ತಿದ್ದವರು. ಜೀವನದಲ್ಲಿ ಯಾವತ್ತಿಗೂ ದಾನ ಧರ್ಮವನ್ನ ಮಾಡುತ್ತಿದ್ದವರಲ್ಲ. ಪಿತೃಲೋಕದಲ್ಲಿದ್ದ ಇವರ ಪೂರ್ವಿಕರು ಇಂದೆಲ್ಲ ನಾಳೆ ಆದ್ರೂ ನಮಗೆ ದರ್ಪಣ ನೀಡುತ್ತಾರೆ ಎಂದು ಕಾಯುತ್ತಲೇ ಇದ್ರು. ಪೂರ್ವಿಕರು ಎಷ್ಟು ಕಾದ್ರೂ ಈ 4 ಜನ ಅಣ್ಣ ತಮ್ಮಂದಿರು ಪಿಂಡ ಪ್ರದಾನ ಮಾಡಿ ದಾನ ಧರ್ಮವನ್ನ ಮಾಡುತ್ತಿರಲಿಲ್ಲ. ಹಸಿವಿನಲ್ಲಿ ಇರುವವರಿಗೆ ಹಸಿವು ನೀಗಿಸುವ ಅನ್ನದಾನದಂತಹ ಕಾರ್ಯಗಳನ್ನ ಕೂಡ ಮಾಡುತ್ತಿರಲಿಲ್ಲ. ಹೀಗೆ ತಮ್ಮ ವಂಶದಲ್ಲಿ ಸ್ವಾರ್ಥಿಗಳು ಹುಟ್ಟಿರೋದು ನಮ್ಮ ಕರ್ಮ ಎಂದು ಅವರ ಪೂರ್ವಿಕರು ದುಃಖಿಸುತ್ತಾರೆ. ಪೂರ್ವಿಕರೆಲ್ಲರೂ ಜೊತೆಯಾಗಿ ಧರ್ಮರಾಜನ ಹತ್ತಿರ ಬಂದು ತಮ್ಮ ದುಃಖವನ್ನ ಹೇಳಿಕೊಳ್ಳುತ್ತಾರೆ. ಓ ಯಮಧರ್ಮರಾಜ, ನೀವು ಮಾತ್ರವೇ ನಮ್ಮ ಕಷ್ಟವನ್ನ ಬಗೆಹರಿಸಬಹುದು. ನಮ್ಮ ಮಕ್ಕಳನ್ನ ಭೇಟಿಯಾಗಲು ಅನುಮತಿ ನೀಡಿ ಎಂದು ಎಲ್ಲರೂ ಯಮಧರ್ಮರಾಜರ ಬಳಿ ಮನವಿ ಮಾಡಿಕೊಳ್ಳುತ್ತಾರೆ. ದಾನ ಧರ್ಮ ಮಾಡೋದ್ರಿಂದ ಎಂತಹ ಪುಣ್ಯಗಳು ಬರುವುದು ಎಂದು ಮಕ್ಕಳಿಗೆ ಹೇಳಿ ತಿರುಗಿ ಮತ್ತೆ ಪಿತೃಲೋಕಕ್ಕೆ ಬರುತ್ತೇವೆ ಎಂದು ಯಮಧರ್ಮರಾಜನ ಬಳಿ ಎಲ್ಲರೂ ವಿನಯದಿಂದ ಮನವಿ ಮಾಡಿಕೊಳ್ಳುತ್ತಾರೆ. ಆಗ ಯಮಧರ್ಮರಾಜ, ನೀವು ನಿಮ್ಮ ಮಕ್ಕಳ ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೆ ನಿಮ್ಮ ದರ್ಶನವನ್ನ ನೀಡಿ ಅವರ ಬಳಿ ನಿಮ್ಮ ಕಷ್ಟವನ್ನ ಹೇಳಿಕೊಳ್ಳಿ ಎಂದು ಸಲಹೆ ನೀಡುತ್ತಾರೆ. ತಕ್ಷಣವೇ ಪೂರ್ವಿಕರು ತಮ್ಮ ಮೊದಲ ಮಗನಾದ ಪ್ರದೀಪನ ಕನಸಿನಲ್ಲಿ ಕಾಣಿಸಿಕೊಂಡು ಅವನಿಗೆ ಸಂಕೇತವನ್ನ ನೀಡ್ತಾರೆ. ಆದರೆ ಜ್ಯೇಷ್ಠ ಪುತ್ರ ಆ ಕನಸನ್ನ ಮರೆತು ಪಿತೃದೇವತೆಗಳು ನೀಡಿದ ಸಂಕೇತವನ್ನ ಪಾಲಿಸದೆ ನಿರ್ಲಕ್ಷ್ಯ ಮಾಡ್ತಾನೆ. ಅದರಿಂದಾಗಿ ಪಿತೃದೇವತೆಗಳಿಗೆ ನಿರಾಸೆಯಾಗುತ್ತದೆ. ನಂತರ ಪೂರ್ವಿಕರು ಉಳಿದ ಮಕ್ಕಳ ಕನಸಿನಲ್ಲೂ ಕಾಣಿಸಿಕೊಂಡು ಎಲ್ಲರಿಗೂ ಸಂಕೇತವನ್ನ ನೀಡ್ತಾರೆ. ಆದರೆ ಯಾರೂ ಕೂಡ ಪೂರ್ವಿಕರು ನೀಡಿದ ಸಂಕೇತಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಇದು ನಡೆದ ಕೆಲವು ದಿನಗಳ ನಂತರ ಪ್ರದೀಪನಿಗೆ ವ್ಯಾಪಾರದಲ್ಲಿ ತುಂಬಾ ನಷ್ಟವಾಗಿ ಜೊತೆಗೆ ಅವರು ಮಾಡುತ್ತಿದ್ದ ವ್ಯವಸಾಯದಲ್ಲೂ ಭಾರಿ ನಷ್ಟವಾಗುತ್ತೆ. ಇದರಿಂದಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳಗಳು ಶುರುವಾಗುತ್ತವೆ. ಎಲ್ಲರೂ ತಮ್ಮ ಪೂರ್ವಿಕರಿಂದ ಬಂದ ಆಸ್ತಿಯನ್ನ ಮಾರಾಟ ಮಾಡಿಕೊಂಡು ಬೇರೆ ಬೇರೆಯಾಗುತ್ತಾರೆ. ಇದನ್ನ ನೋಡಿದ ಪೂರ್ವಿಕರು ಇನ್ನಷ್ಟು ದುಃಖ ಪಡ್ತಾರೆ. ಓ ಯಮರಾಜ, ನಾವು ಮಾಡಿದ ದಾನ ಧರ್ಮವೆಲ್ಲ ನಮ್ಮ ಮಕ್ಕಳು ನಾಶ ಮಾಡಿದ್ದಾರೆ.
ಈಗ ನೀವೇ ನಮ್ಮನ್ನ ಯಾವುದಾದರೂ ರೀತಿ ಭೂಮಿಗೆ ಕಳುಹಿಸಿ ನಮ್ಮ ಮಕ್ಕಳಿಗೆ ನಾವು ಕಾಣಿಸಿಕೊಳ್ಳುವ ಹಾಗೆ ಮಾಡು. ಅವರು ಮಾಡುತ್ತಿರುವ ತಪ್ಪುಗಳ ಬಗ್ಗೆ ನಾವು ಹೇಳುತ್ತೇವೆ ಎಂದು ಯಮಧರ್ಮರಾಜನನ್ನ ಕೋರಿಕೊಳ್ಳುತ್ತಾರೆ. ಅದಕ್ಕೆ ಯಮಧರ್ಮರಾಜ, ನೀವೆಲ್ಲರೂ ಭೂಲೋಕಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ನಿಮ್ಮ ಬದಲಾಗಿ ನಾನೇ ಭೂಲೋಕಕ್ಕೆ ಹೋಗಿ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿ ಯಮಧರ್ಮರಾಜ ಒಬ್ಬ ಭಿಕ್ಷುಕನ ರೂಪದಲ್ಲಿ ಪ್ರದೀಪನ ಮನೆಗೆ ಬರ್ತಾರೆ. ಆ ಸಮಯದಲ್ಲಿ ಪ್ರದೀಪ ತುಂಬಾ ಅನಾರೋಗ್ಯದಿಂದ ಬಳಲಿರ್ತಾನೆ. ತಕ್ಷಣವೇ ಯಮಧರ್ಮರಾಜ ಮನೆಯ ಬಾಗಿಲನ್ನ ತಟ್ಟಿ ಭವತೀ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡ್ತಾರೆ. ಸಾಧುವಿನ ರೂಪದಲ್ಲಿದ್ದ ಯಮಧರ್ಮರಾಜನನ್ನ ನೋಡಿ ಪ್ರದೀಪನ ಹೆಂಡತಿ ವಿಮಲ ಹೊರಗೆ ಬರುತ್ತಾಳೆ. ಅವಳ ಬಳಿ ದಾನ ಮಾಡಲು ಹಣವಿರೋದಿಲ್ಲ. ಆಗ ಮನೆಯಲ್ಲಿದ್ದ ಸ್ವಲ್ಪ ಧಾನ್ಯವನ್ನ ಯಮಧರ್ಮರಾಜನಿಗೆ ಭಿಕ್ಷೆಯ ರೂಪದಲ್ಲಿ ನೀಡ್ತಾಳೆ. ಆಗ ಯಮಧರ್ಮರಾಜ, ಓ ದೇವಿ, ನಿನ್ನ ಮುಖದಲ್ಲಿ ತುಂಬಾ ದುಃಖ ಕಾಣುತ್ತಿದೆ, ಅದಕ್ಕೆ ಕಾರಣವೇನು? ಯಾಕೆ ಹೀಗೆ ದುಃಖಿಸುತ್ತಿರುವೆ ಎಂದು ಕೇಳುತ್ತಾರೆ. ಆಗ ವಿಮಲ ತಮ್ಮ ಪರಿಸ್ಥಿತಿಯನ್ನ ವಿವರವಾಗಿ ಹೇಳುತ್ತಾಳೆ. ಅಣ್ಣ ತಮ್ಮಂದಿರೋ ದೂರವಾದ್ದರಿಂದ ಸಾಲಕ್ಕೀಡಾಗಿದ್ದೇವೆ, ವ್ಯಾಪಾರದಲ್ಲಿ ನಷ್ಟವಾಗುತ್ತಿದೆ ಎಂದು ಅವಳು ತನ್ನ ದುಃಖವನ್ನ ತೋಡಿಕೊಳ್ಳುತ್ತಾಳೆ. ಆಗ ಯಮಧರ್ಮರಾಜ, ನೀವೆಲ್ಲರೂ ಕೂಡಿ ಪಿತೃದೇವತೆಗಳಿಗೆ ಕೋಪ ಬರುವಂತೆ ಮಾಡಿದ್ದೀರಿ, ನಿಮ್ಮ ಪೂರ್ವಿಕರು ಸಂಪಾದಿಸಿದ ಆಸ್ತಿಯನ್ನ ನಾಶ ಮಾಡಿದ್ದೀರಿ, ಅಷ್ಟೇ ಅಲ್ಲದೆ ಅವರಿಗೆ ಪಿಂಡ ಪ್ರದಾನವನ್ನ ಕೂಡ ಮಾಡಲಿಲ್ಲ, ದಾನ ಧರ್ಮವನ್ನ ಕೂಡ ಮಾಡಲಿಲ್ಲ ಎಂದು ಹೇಳುತ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಪ್ರದೀಪನನ್ನ ನೋಡಿ, ನಿನಗೆ ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಂಡು ತುಂಬಾ ಸಂಕೇತಗಳನ್ನ ನೀಡಿದ್ರು, ಆದರೆ ನೀನು ಅದನ್ನ ಪಾಲಿಸಲಿಲ್ಲ, ಆದ್ದರಿಂದ ನಿಮಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳುತ್ತಾರೆ. ಆ ಸಾಧುಗಳು ಹೇಳಿದ ಮಾತುಗಳೆಲ್ಲವೂ ನಿಜವೆಂದು ಪ್ರದೀಪನು ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರದೀಪನಿಗೆ ಯಮಧರ್ಮರಾಜ ಆ ಸಂಕೇತಗಳ ಬಗ್ಗೆ ಇನ್ನಷ್ಟು ಹೇಳಲು ಶುರು ಮಾಡುತ್ತಾರೆ. ಯಾರು ದಾನ ಧರ್ಮಗಳನ್ನ ಮಾಡೋದಿಲ್ಲ ಅವರ ಪೂರ್ವಿಕರು ಬಾಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿರುತ್ತಾರೆ. ಈಗಲೂ ಭೂತ ಪಿಶಾಚಿಗಳು ತಿರುಗಾಡಲು ಕಾರಣ ಅವರಿಗೆ ಸರಿಯಾದ ಶ್ರಾದ್ದ ಕಾರ್ಯಗಳು ಪಿಂಡ ಪ್ರದಾನ ಮಾಡದೇ ಇರುವುದು. ಭೂತ ಪಿಶಾಚಿಗಳು ಪ್ರೇತಾತ್ಮಗಳು ತಮ್ಮ ಮಕ್ಕಳಿಂದ ಪಿಂಡ ಪ್ರದಾನವನ್ನ ಎದುರು ನೋಡುತ್ತಿರುತ್ತಾರೆ. ಒಂದು ವೇಳೆ ಕನಸಿನಲ್ಲಿ ನಿಮ್ಮ ಪೂರ್ವಿಕರನ್ನ ಕಬ್ಬಿಣದ ಸರಪಳಿಗಳಿಂದ ಬಂಧಿಸಿದ ರೀತಿ ಕಾಣಿಸಿಕೊಂಡರೆ ಅವರು ಯಾವುದೋ ರೀತಿ ಬಂಧನದಲ್ಲಿ ಇದ್ದಾರೆ ಎಂದರ್ಥ. ಅವರಿಗೆ ಶ್ರಾದ್ದ ಕಾರ್ಯಗಳು ಸರಿಯಾದ ಸಮಯದಲ್ಲಿ ನಡೆದಿಲ್ಲವೆಂದು ಇದರ ಅರ್ಥ. ಅವರ ಆತ್ಮ ಶಾಂತಿಗಾಗಿ ದಾನ ಧರ್ಮ ದರ್ಪಣಗಳನ್ನ ಮಾಡಬೇಕಾಗಿರುತ್ತದೆ. ನಿಮ್ಮ ಪೂರ್ವಿಕರು ಹಳೆಯ ಹರಿದು ಹೋದ ಬಟ್ಟೆಗಳನ್ನ ಹಾಕಿಕೊಂಡಿರುವ ರೀತಿ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಇದು ಕೂಡ ಒಂದು ಕೆಟ್ಟ ಸಂದೇಶವಾಗಿದೆ. ಅವರ ಆತ್ಮಕ್ಕೆ ಇನ್ನೂ ಶಾಂತಿ ದೊರಕಿಲ್ಲ ಎಂಬುದೇ ಇದರ ಅರ್ಥ. ನಿಮ್ಮ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಏನಾದರೂ ಕೇಳಿಕೊಳ್ಳುತ್ತಿದ್ದಾರೆ ಎಂದರೆ ಅವರಲ್ಲಿ ನೆರವೇರದ ಕೋರಿಕೆಗಳು ಉಳಿದು ಹೋಗಿವೆ ಎಂದರ್ಥ. ಅವರು ಯಾವ ವಸ್ತುಗಳನ್ನ ಕೇಳುತ್ತಿದ್ದಾರೆ ಎಂದು ತಿಳಿದುಕೊಂಡು ಅವರ ಕೋರಿಕೆಗಳನ್ನ ತೀರಿಸಿ ಆಗ ಮಾತ್ರ ಅವರ ಆತ್ಮ ಶಾಂತಿಯನ್ನ ಹೊಂದುತ್ತದೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಪೂರ್ವಿಕರು ನಿಮ್ಮ ತಲೆಯನ್ನ ಹಿಡಿದುಕೊಂಡ ರೀತಿ ಕಾಣಿಸಿಕೊಂಡರೆ ಅವರು ನಿಮ್ಮನ್ನ ಆಶೀರ್ವಾದ ಮಾಡುತ್ತಿದ್ದಾರೆ ಎಂದರ್ಥ. ಕೆಲವೇ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ಒಳ್ಳೆಯದು ಆಗುತ್ತದೆ ಎಂಬುದು ಇದರ ಸಂಕೇತ. ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಅಕಸ್ಮಾತ್ ಅದೃಶ್ಯವಾದರೆ ನೀವು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ, ಆದರೂ ನಿಮ್ಮ ಜೀವನದಲ್ಲಿ ಯಾವುದೋ ದೊಡ್ಡ ಸಮಸ್ಯೆ ಬರುತ್ತಿದೆ ಎಂಬುದನ್ನ ಇದು ಸೂಚಿಸುತ್ತದೆ. ಪೂರ್ವಿಕರು ಕನಸಿನಲ್ಲಿ ಕೋಪವಾಗಿ ಕಾಣಿಸಿಕೊಂಡರೆ ಅವರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರ್ಥ. ಅವರಿಗೆ ನೀವು ಇಷ್ಟವಾಗದ ಯಾವುದೋ ಕೆಲಸವನ್ನ ಮಾಡಿದರೆ ಅದನ್ನ ತಕ್ಷಣವೇ ನಿಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಒಂದು ವೇಳೆ ನಿಮ್ಮ ಪೂರ್ವಿಕರು ಕನಸಿನಲ್ಲಿ ಅಳುತ್ತಿರುವ ರೀತಿ ಕಾಣಿಸಿಕೊಂಡರೆ ನಿಮಗೆ ಹತ್ತಿರದಲ್ಲೇ ಯಾವುದೋ ಒಂದು ದೊಡ್ಡ ಸಮಸ್ಯೆ ಬರುತ್ತಿದೆ ಎಂಬ ಸೂಚನೆ ಇದು. ನಿಮ್ಮ ಕನಸಿನಲ್ಲಿ ಕುದುರೆ, ಆನೆ, ಎತ್ತು ಇಲ್ಲವೇ ಯಾವುದೇ ರೀತಿಯ ವಿಕೃತ ಮನುಷ್ಯ ಕಾಣಿಸಿಕೊಂಡರೆ ನಿಮ್ಮ ಪೂರ್ವಿಕರ ಆತ್ಮ ಶಾಂತಿಯಾಗದೆ ಯಾವುದೋ ಭೂತದ ರೀತಿ ಈಗಲೂ ಸಂಚರಿಸುತ್ತಿದೆ ಎಂದರ್ಥ. ಶಾಂತಿಗಾಗಿ ದಾನ ಧರ್ಮವನ್ನ ಮಾಡಬೇಕು ಎಂದು ಅರ್ಥ ಮಾಡಿಕೊಳ್ಳಿ. ಹೀಗೆ ಪೂರ್ವಿಕರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಏನಾಗುವುದು ಎಂದು ಯಮಧರ್ಮರಾಜ ವಿವರಿಸಿದ ನಂತರ ಪ್ರದೀಪ ಮತ್ತು ಅವನ ಸೋದರರೆಲ್ಲರೂ ಜೊತೆಯಾಗಿ ಯಮಧರ್ಮರಾಜ ಹೇಳಿದ ಹಾಗೆ ದಾನ ಧರ್ಮ ಮಾಡ್ತಾರೆ. ತಕ್ಷಣ ಅವರ ಕಾಯಿಲೆಗಳೆಲ್ಲವೂ ಗುಣವಾಗುತ್ತದೆ ಮತ್ತು ಅವರ ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆಯಾಗಿ ತುಂಬಾ ಸಂತೋಷದಿಂದ ಜೀವನ ಮಾಡಲು ಶುರು ಮಾಡ್ತಾರೆ. ಸ್ನೇಹಿತರೆ, ಪೂರ್ವಿಕರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಹಿಂದಿನ ಕಾರಣಗಳನ್ನ ತಿಳಿದುಕೊಂಡಿದ್ದೀರಿ, ಜೊತೆಗೆ ಕನಸಿನ ಸಂಕೇತಗಳ ಹಿಂದಿನ ರಹಸ್ಯವನ್ನ ತಿಳಿದುಕೊಂಡಿದ್ದೀರಿ ಎಂದುಕೊಂಡು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.